ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಲಾಯರ್ ಸಾಹೇಬ್ರೆ, ನಾವು ಕೋರ್ಟಲ್ ಮಾತ್ರ ನಿಮಗೆ ಒಪೋನೆಂಟು. ಕೋರ್ಟ್ ಆಚೆ ನಾವು ನಿಮ್ಮ ಹಿತೈಷಿಗಳು. ಹಿತೈಷಿಗಳೇ ಹಿತಶತ್ರುಗಳು ಅಂತ ಗೊತ್ತು ಸರ್. ಹೇಳಿ, ಏನ್ ವಿಷಯ? ಪ್ರಸನ್ನಸಿಂಹ ಅವರೇ, ನೀವು ವಾದ ಚೆನ್ನಾಗೇ ಮಾಡ್ತೀರಾ. ಮಾತಿನಿಂದ ಮನೆ ಕಟ್ಟಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ನಮ್ಮ ಪ್ರೊಫೆಷನ್ನಲ್ಲಿ ಮಾತಿನಿಂದ ಮನೆನೂ ಕಟ್ಕೋಬೋದು, ಜೀವನನೂ ಕಟ್ಕೋಬೋದು. ಇಷ್ಟು ದಿನ ನಿಮ್ಮ ಮಾತಿಗೆ ಲೆಕ್ಕ ಇರಲಿಲ್ಲ, ಆದರೆ ಇವತ್ತು ನಿಮ್ಮ ಮಾತಿಗೆ ಒಂದು ಬೆಲೆ ಸಿಕ್ಕಿದೆ. ಅದು ಗೊತ್ತಾ ನಿಮಗೆ? ನಿಮ್ಮ ಮಾತಿನ ಅರ್ಥ ನನಗಾಯ್ತು. ಜೀವನದಲ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಕಳ್ಕೊಂಡ್ರೆ ಬದುಕ್ಬೋದು, ಆದರೆ ಜೀವನದ ಬ್ಯಾಲೆನ್ಸೇ ಕಳ್ಕೊಂಡ್ರೆ ಬದುಕೋದು ತುಂಬ ಕಷ್ಟ. ಆದರೆ ಜೀವನದಲ್ಲಿ ಎಲ್ರಿಗೂ ಸೆಟ್ಲ್ ಆಗೋ ಚಾನ್ಸು ತುಂಬ ಕಡಿಮೆ ಸಿಗತ್ತೆ ಅಲ್ವಾ? ಒಂದು ಕೇಸಿಂದ ನೀವು ರೆಕಾರ್ಡ್ ಕೂಡ ಕ್ರಿಯೇಟ್ ಮಾಡಬಹುದು, ಅಥವಾ ಅದೇ ಕೇಸಿಂದ ನಿಮ್ಮ ರೆಕಗ್ನೈಸೇಷನ್ನೇ ಕಳ್ಕೊಂಡು ಅಡ್ರೆಸ್ಗೆ ಇಲ್ದ ಹಾಗಾಗ್ಬೋದು. ಉತ್ತರ ಭಾರತದಲ್ಲಿ ಎತ್ತರಕ್ಕೆ ಬೆಳೆದಿರೋ ಲಾಯರ್ ಇದ್ದ ಈ ಮಾತು ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮೇಡಮ್. ನೋಡಿ, ಸತ್ಯಮೂರ್ತಿ ತುಂಬ ನಿಷ್ಠಾವಂತರು. ಕರ್ಣ ನನಗೆ ಬೇಕಾದವರು. ನಾನು ಅವ್ರಿಗೆ ದ್ರೋಹ ಮಾಡೋಕ್ಕಾಗಲ್ಲ. ನಾವು ಕರಿಕೋಟ್ ಹಾಕೋದು ನ್ಯಾಯನ ಮುಚ್ಚಿಡೋದಕ್ಕಲ್ಲ. ಕತ್ಲಲ್ಲಿ ಸತ್ಯ ಮುಚ್ಚಿಟ್ಟಿದ್ರೂ ಅದನ್ನು ಬಗೆದು ಹೊರಗೆ ತೆಗೆಯೋದೇ ನಮ್ಮ ಕರ್ತವ್ಯ. ಪ್ರತಿ ಕರ್ತವ್ಯದಲ್ಲೂ ಒಂದು ಲೋಪ ಇದ್ದೇ ಇರತ್ತೆ ಪ್ರಸನ್ನಸಿಂಹ ಅವರೇ. ಆದ್ರೆ ಆ ಲೋಪನ ಲಾಭ ಮಾಡ್ಕೊಳ್ಳೋನೇ ಬುದ್ಧಿವಂತ. ನಿಮ್ಮ ಕರ್ತವ್ಯ ನಿಷ್ಠೆ ನಿಮ್ಮನೆ ಬಾಡಿಗೆ ಕಟ್ಟಲ್ಲ, ನಿಮ್ಮ EMI ಕಟ್ಟಲ್ಲ. ಮಲ್ಕೊಂಡ್ರೆ ನಿದ್ದೆನೆ ಬರಲ್ಲ, ಕಣ್ಬಿಟ್ಟು ಕಾಣೋ ಕನಸುಗಳು ಈಡೇರಲ್ಲ ಅಲ್ವಾ ಪ್ರಸನ್ನಸಿಂಹ ಅವರೇ? ನಮ್ಮ ಆಸೆಗಳ ಕಡವಾಣ ಹಾಕ್ಕೊಂಡು ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚಿದ್ರೆ ನಿದ್ದೇನೂ ಬರುತ್ತೆ, ನೆಮ್ಮದಿನೂ ಇರುತ್ತೆ. ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಿ ಪ್ರಸನ್ನ ಅವರೇ. ನೀವು ಒಂದು ಕೇಸ್ ಗೆದ್ದ ಮೇಲೆ ಫೀಸ್ ತಗೋತೀರಾ, ಅಥವಾ ಆ ಕೇಸ್ನ ಕೈಗೆ ತಗೋತಿದ್ದ ಹಾಗೆ ಫೀಸ್ ತಗೋತೀರಾ? ಕೇಸ್ನ ಕೈ ತಗೊಳ್ತಿದ್ದ ಹಾಗೆ ಫೀಸ್ ತಗೊಳ್ತೀನಿ. ಅಕಸ್ಮಾತ್ ನೀವು ಆ ಕೇಸ್ನ ಸೋತು ಹೋಗ್ಬಿಟ್ರೆ ನಿಮ್ಮ ಫೀಸ್ನ ಕಕ್ಷಿದಾರರಿಗೆ ವಾಪಸ್ ಕೊಟ್ಬಿಡ್ತೀರಾ? ಅದೇಗಾಗುತ್ತೆ ಮೇಡಮ್? ನ್ಯಾಯಕ್ಕೆ ಶರಣಾಗತಿ ಆದವರು, ಸತ್ಯದ ಪರ ನಿಲ್ಲೋರು ಸೋತವ್ರಿಗೆ ಸಾಂತ್ವನ ಹೇಳೋಕಾದ್ರೂ ಅವರಿಂದ ತಗೊಂಡಿದ್ದ ದುಡ್ಡನ್ನ ವಾಪಸ್ ಕೊಡ್ಬೇಕು ತಾನೆ? ಅದೇ ತಾನೇ ಕರ್ತವ್ಯ ನಿಷ್ಠೆ. ಹಾಗೆ ನಾವು ದುಡ್ಡು ವಾಪಸ್ ಕೊಡ್ತಾ ಹೋದ್ರೆ ನಮ್ಮ ಜೀವನನೂ ನಡಿಬೇಕಲ್ಲ ಮೇಡಮ್. ನಮ್ಮ ಸಮಯನ, ನಮ್ಮ ಜ್ಞಾನನ ಕೇಸ್ಗೆ ಹಾಕಿರ್ತೀವಿ. ದುಡ್ಡು ತಗೊಳ್ಳೋದ್ರಲ್ಲಿ ತಪ್ಪೇನು ಮೇಡಮ್? ನಾವು ಮಾಡ್ತಾ ಇರೋದು ಸರ್ವಿಸ್ಗೆ ಮೇಡಮ್. ಅಂದ್ರೆ ಕೇಸು ಗೆಲ್ಲೋದು ಬಿಡೋದು ಅವ್ರವ್ರ ಹಣೆ ಬರಕ್ ಸಂಬಂಧಪಟ್ಟಿದ್ದು. ನೀವು ಬರೀ ಸರ್ವಿಸ್ ಮಾಡೋಕಿದ್ದೀರಾ ಅಲ್ವಾ? ಅದು ಹಾಗಲ್ಲ ಮೇಡಮ್. ಪ್ರಪಂಚ ನಡೀತಾ ಇರೋದು ಹಾಗೇನೆ ಪ್ರಸನ್ನಸಿಂಹ ಅವರೇ. ಒಂದು ಕಾಲೇಜಲ್ಲಿ ಸ್ಟೂಡೆಂಟ್ ಫೇಲ್ ಆದ್ರೆ ಅವನ್ ಫೀಸ್ನ ವಾಪಸ್ ಕೊಡೋದಿಲ್ಲ. ಹಾಗೆ ಹಾಸ್ಪಿಟಲ್ ರೋಗಿ ಸತ್ ಹೋದ್ರೆ ಡಾಕ್ಟರು ಅವನ್ ಫೀಸ್ನ ವಾಪಸ್ ಕೊಡೋದಿಲ್ಲ. ಸರ್ವಿಸ್ ಹೆಸರಲ್ಲಿ ಬಿಸ್ನೆಸ್ ನಡೀತಾ ಇರೋದೇ ಹೀಗೆ. ಅದಕ್ಕೆ ನಾವಿಲ್ಲಿ ಇವತ್ತು ನಿಮ್ ಜೊತೆ ಬಿಸ್ನೆಸ್ ಮಾತಾಡೋಣ ಅಂತ ಬಂದಿದೀವಿ. ನೀವು ನಾವು ಮಾತಾಡೋ ಪ್ರತಿಯೊಂದು ಮಾತನ್ನು ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಆಮೇಲೆ ಒಂದು ನಿರ್ಧಾರಕ್ಕೆ ಬನ್ನಿ.
ಏನಿದು? ಓಪನ್ ಮಾಡಿ ನೋಡಿ ಲಾಯರ್ ಸಾಹೇಬ್ರೆ, ನಿಮ್ಗೆ ಗೊತ್ತಾಗುತ್ತೆ. ಅದು ದೇವನಹಳ್ಳಿಯಲ್ಲಿ ಒಂದು ಸೈಟು. ಅದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಮಾಲ್ ಎದುರುಗಡೆ ಇರೋ ಲ್ಯಾವಿಶ್ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿರೋ 8 ಕೋಟಿ ಬೆಲೆ ಬಾಳೋ ಫ್ಲಾಟು. ಮತ್ತೆ ಆ 3ನೇದಿದೆಯಲ್ವಾ, ಅದು ಕನಕ್ಪುರದಲ್ಲಿ 10 ಎಕರೆ ಜಾಗ. ಇದರ ಜೊತೆಗೆ ರಾಕೇಶ್, $50 ಲಕ್ಷ, ಎಲ್ಲ ಗರಿ ಗರಿ ನೋಟು. ಈ ಭಾರನ ಕೈಯಲ್ಲಿ ಹೊತ್ಕೊಂಡಿದ್ರೆ ಮನ್ಸಿಗೆ ಎಷ್ಟು ಹಗುರ ಆಗುತ್ತೆ ಗೊತ್ತಾ ಸರ್? ಇದನ್ನೆಲ್ಲ ಕೊಟ್ಟು ನನ್ನನ್ನು ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ? ಪ್ರಸನ್ನ ಅವರೇ, ಕೊಂಡ್ಕೊಳ್ತಾ ಇದ್ದೀವಿ ಅಂತ ನಿಮ್ಮನ್ನ ಯಾಕೆ ನೀವೇ ಡಿಗ್ರೇಡ್ ಮಾಡ್ಕೊಳ್ತಾ ಇದ್ದೀರಾ? ನಿಮ್ಮ ಯೋಗ್ಯತೆಗೆ ತಕ್ಕಂತೆ ಬೆಲೆ ಕೊಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಕೇಸು ಗೆಲ್ತೀವ ಸೋಲ್ತೀವ ಗೊತ್ತಿಲ್ಲ, ಆದ್ರೆ ಅದು ಇತ್ಯರ್ಥ ಆಗೋ ಮುಂಚೆ ಫುಲ್ ಸೆಟಲ್ಮೆಂಟ್ ಮಾಡ್ಬಿಡ್ತೀವಿ. ಮಿಸ್ಟರ್ ಪ್ರಸನ್ನ ಸಿಂಹ ಅವರೇ, ನೀವು ಲಕ್ಷ್ಮಿ ಫೋಟೋ ನೋಡಿದಿರಾ ಅಲ್ವಾ? ಲಕ್ಷ್ಮಿ ಕೈಯಿಂದ ಬರೀ ಚಿಲ್ರೆ ಕಾಸು ಬೀಳ್ತಾ ಇರತ್ತೆ, ರೈಟ್? ಫಾರ್ ದ ಫಸ್ಟ್ ಟೈಮ್ ಏನೋ ಆ ಲಕ್ಷ್ಮಿ ನಿಮ್ಗೆ ಗರಿ ಗರಿ ನೋಟ್ನ ಕೊಡ್ತಾ ಇದ್ದಾಳೆ.